ಹಾಸನ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯೊಂದಿಗಿನ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾರೀ ಕೆಂಡಾಮಂಡಲವಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ನಿನ್ನೆಯಷ್ಟೇ ದೂರು ದುಮ್ಮಾನಗಳನ್ನ ಹೊತ್ತು ಸಿದ್ದರಾಮಯ್ಯ ಮನೆಗೆ ಹಾಸನ ಕಾಂಗ್ರೆಸ್ಸಿಗರು ಬಂದಿದ್ರು. ಸಚಿವ ರೇವಣ್ಣ ಭರವಸೆ ನೀಡಿದ್ರಷ್ಟೇ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಹಾಕ್ತೇವೆ ಅಂತ ಹಾಸನ ಕಾಂಗ್ರೆಸ್ ಮುಖಂಡರು ಷರತ್ತುಗಳ ಮೇಲೆ ಷರತ್ತುಗಳನ್ನ ವಿಧಿಸಿದ್ರು. ಮಂಜು ಬಿಜೆಪಿಗೇನಾದ್ರು ಹೋಗ್ಬಿಟ್ರೆ ದೇಶದಲ್ಲೇನು ಅಲ್ಲೋಲ ಕಲ್ಲೋಲ ಆಗುತ್ತಾ ಅಂತ ಸಿದ್ದರಾಮಯ್ಯನವರು ಕೆಂಡಾಮಂಡಲವಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಗೆ ವೋಟ್ ಹಾಕ್ತೀನಿ ಅನ್ನೋರು ಇಲ್ಲಿಂದ ಎದ್ದು ಹೋಗಿ ಅಂತ ಕೆಂಡಾಮಂಡಲವಾಗಿದ್ದಾರೆ. ಹಾಸನ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಸಿದ್ದರಾಮಯ್ಯನವರು ಗುಡುಗಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆಯನ್ನು ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಹಾಕ್ಬೇಕು ನಿಮ್ ಜಿಲ್ಲೆಯಲ್ಲಿ, ಇಲ್ಲ ಬಿಜೆಪಿ ಎರಡೇ ದಾರಿ ಇರೋದಲ್ವಾ? ಅದೇ ಅವಕಾಶ ಕೊಡಿ. ಬಿಜೆಪಿ ವೋಟ್ ಆಗೋನಾದ್ರೆ ಎದೊಟ್ಟಾಗ್ರಿ. ವೋಟ್ ಬಿಜೆಪಿ, ಪ್ಲೀಸ್ ಗೋ ಔಟ್. ಬಿಜೆಪಿ ಮಾಡಿ ನಮ್ದೇನ್ ತಕರಾರಿಲ್ಲ. ಬಿಜೆಪಿ ನೀವು ಅವತ್ತಿನಿಂದ ಒಂದು ಕೋಮುವಾದಿ ಪಾರ್ಟಿ ಅಂತ ಕಾಂಗ್ರೆಸ್ ಇರೋದು ನೀವೆಲ್ಲ. ಅವ್ನು ಮಂಜು ಒಟ್ಟು ಹೋದ ತಕ್ಷಣ ದೇಶ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದ. ಮಾತಾಡಿದ್ದೆ ನಾನು. ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಹಾಕ್ಬೇಕು ನಿಮ್ ಜಿಲ್ಲೆಯಲ್ಲಿ, ಇಲ್ಲ ಬಿಜೆಪಿ ಎರಡೇ ದಾರಿ ಇರೋದಲ್ವಾ? ಅದೇ ಅವಕಾಶ ಕೊಡಿ. ಬಿಜೆಪಿ ವೋಟ್ ಆಗೋನಾದ್ರೆ ಎದೊಟ್ಟಾಗ್ರಿ. ವೋಟ್ ಬಿಜೆಪಿ, ಪ್ಲೀಸ್ ಗೋ ಔಟ್. ಬಿಜೆಪಿ ಮಾಡಿ ನಮ್ದೇನ್ ತಕರಾರಿಲ್ಲ. ಬಿಜೆಪಿ ನೀವು ಅವತ್ತಿನಿಂದ ಒಂದು ಕೋಮುವಾದಿ ಪಾರ್ಟಿ ಅಂತ ಕಾಂಗ್ರೆಸ್ ಇರೋದು ನೀವೆಲ್ಲ. ಅವ್ನು ಮಂಜು ಒಟ್ಟು ಹೋದ ತಕ್ಷಣ ದೇಶ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದ. ಮಾತಾಡಿದ್ದೆ ನಾನು. ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಹಾಕ್ಬೇಕು ನಿಮ್ ಜಿಲ್ಲೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸಮೀರ್ ಇದ್ದಾರೆ. ಸಮೀರ್, ಒಂದ್ ಕಡೆ ಕಾಂಗ್ರೆಸ್ ಮುಖಂಡರು ಷರತ್ತುಗಳ ಮೇಲೆ ಷರತ್ತುಗಳನ್ನ ನಿನ್ನೆ ಹಾಕಿದ್ದಾರಂತೆ. ಇದಕ್ಕೆ ಒಂದ್ ರೀತಿ ಸಿದ್ದರಾಮಯ್ಯನವರು ಸುಸ್ತು ಹೊಡೆದಿದ್ದಾರೆ ಅನ್ಸುತ್ತೆ. ಅದಕ್ಕೆ ಪ್ರತಿಯಾಗಿ ಬಿಜೆಪಿಗೆ ಏನಾದ್ರು ವೋಟ್ ಹಾಕ್ತೀನಿ ಅನ್ನೋದ್ರೆ ಇಲ್ಲಿಂದ ಎದ್ದು ಹೋಗಿ ಅಂತ ಕೂಡ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಸೊ ಫೈನಲ್ ಆಗಿ ಏನೆಲ್ಲ ಚರ್ಚೆಗಳಾಗಿದೆ, ಯಾವ ಡಿಸಿಷನ್ಗೆ ಬರಲಾಗಿದೆ ಅಂತ? ಶಕುಂತಲಾ, ಏನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪರಸ್ಪರ ಎದುರಾಳಿಗಳಾಗಿರ್ತದಂತಹ ಪಕ್ಷಗಳು. ಹೀಗಾಗಿ ಈ ಬಾರಿ ಏನು ಸಮ್ಮಿಶ್ರ ಸರ್ಕಾರ ಮತ್ತೆ ಏನು ಸೀಟ್ ಹಂಚಿಕೆಯಲ್ಲಿ ಜೆಡಿಎಸ್ಗೆ ದುಡ್ಡು ಕೊಟ್ಟಿರೋದ್ರಿಂದ ಇಲ್ಲಿಯ ಕಂಟಿನ್ಯೂ ಇಲ್ಲಿಯ ಕಾಂಗ್ರೆಸ್ ಏನು ಕಾರ್ಯಕರ್ತರಿದ್ದಾರೆ ಅವರು ಗೊಂದಲದಲ್ಲಿರೋದಂಥದ್ದು ಸತ್ಯ. ಹೀಗಾಗಿ ಏನು ಇಲ್ಲಿಯ ಮುಖಂಡರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದಷ್ಟು ಜನ ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಏನು ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಸಿದ್ದರಾಮಯ್ಯನವರ ಬಳಿ ತಮ್ಮ ನೋವನ್ನ ತೋಡ್ಕೊಂಡ್ರು. ಆ ಸಂದರ್ಭದಲ್ಲಿ ಮಂಜು ಸಹ ಏನು ಈ ಹಿಂದೆ ಜೆಡಿಎಸ್ ನ ವಿರೋಧಿಸ್ಕೊಂಡು ಬರ್ತಾ ಇದ್ರು. ಅಂದ್ರೆ ಈಗ ಬಿಜೆಪಿಯ ಒಂದು ಅಭ್ಯರ್ಥಿಯಾಗಿ ಆ ಪಕ್ಷಕ್ಕೆ ಹೋಗಿರೋದ್ರಿಂದ ಇಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನು ಗೊಂದಲದಲ್ಲಿರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಮಂಜು ಹೋಗ್ಬಿಟ್ರೆ ಏನು ಅಲ್ಲೋಲ ಕಲ್ಲೋಲ ಆಗುತ್ತಾ ಅಂತ ಹೇಳಿ ಅಲ್ಲಿದ್ದಂತಹ ಕಾರ್ಯಕರ್ತರನ್ನ ಗದರಿಸಿರುವಂತದ್ದು. ಶಕುಂತಲಾ, ಓಕೆ, ಥ್ಯಾಂಕ್ ಯು ಸಮೀರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಹಾಕ್ಬೇಕು ನಿಮ್ ಜಿಲ್ಲೆಯಲ್ಲಿ, ಇಲ್ಲ ಬಿಜೆಪಿ ಎರಡೇ ದಾರಿ ಇರೋದಲ್ವಾ? ಅದೇ ಅವಕಾಶ ಕೊಡಿ. ಬಿಜೆಪಿ ವೋಟ್ ಆಗೋನಾದ್ರೆ ಎದೊಟ್ಟಾಗ್ರಿ. ವೋಟ್ ಬಿಜೆಪಿ, ಪ್ಲೀಸ್ ಗೋ ಔಟ್.
ಬಿಜೆಪಿ ಹೋದ್ರೆ ದಯಮಾಡಿ ನಮ್ದೇನ್ ತಕರಾರಿಲ್ಲ. ಬಿಜೆಪಿ ನೀವು ಅವತ್ತಿನಿಂದ ಒಂದು ಕೋಮುವಾದಿ ಪಾರ್ಟಿ ಅಂತ ಕಾಂಗ್ರೆಸ್ ಇರೋದು ನೀವೆಲ್ಲ. ಅವ್ನು ಎ ಮಂಜು ಹೊರಟು ಹೋದ ತಕ್ಷಣ ದೇಶದಲ್ಲಿ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದ. ಎ ಮಂಜು ಮಾತಾಡಿದ್ದೆ ನಾನು. ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಹಾಕ್ಬೇಕು ನಿಮ್ ಜಿಲ್ಲೆನಲ್ಲಿ, ಇಲ್ಲ ಬಿಜೆಪಿ ಎರಡೇ ದಾರಿ ಇರೋದಲ್ವಾ. ಅದೇ ಅವಕಾಶ ಕೊಡಿ ಅಂತಿಲ್ವಾ? ಯಾರ್ಯಾರು ಬಿಜೆಪಿ ವೋಟ್ ಆಗೋನಾದ್ರೆ ಎದೊಟ್ಟಾಗ್ರಿ. ವಾಟ್ ವೋಟ್ ಬಿಜೆಪಿ ಪ್ಲೀಸ್ ಗೋ ಔಟ್. ಬಿಜೆಪಿ ಹೋದ್ರೆ ದಯಮಾಡಿ ನಮ್ದೇನ್ ತಕರಾರಿಲ್ಲ. ಬಿಜೆಪಿ ನೀವು ಅವತ್ತಿನಿಂದ ಒಂದು ಕೋಮುವಾದಿ ಪಾರ್ಟಿ ಅಂತ ಕಾಂಗ್ರೆಸ್ ಇರೋದು ನೀವೆಲ್ಲ. ಅವ್ನು ಎ ಮಂಜು ಹೊರಟು ಹೋದ ತಕ್ಷಣ ದೇಶದಲ್ಲಿ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದ. ಎ ಮಂಜು ಮಾತಾಡಿದ್ದೆ ನಾನು. ಇಲ್ಲ ಕಾಂಗ್ರೆಸ್